ಆಗ್ತಾ ಇದೆ. ನಮ್ಮ ಮನೆ ಮಗ ಅಂತ ಇದ್ದಾರೆ. ಆ ಒಂದಾನೊಂದ್ ಕಾಲದಲ್ಲಿ ಹನುಮಂತು ಅವರು ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾದಂತವ್ರು. ದಾವಣಗೆರೆಯ ಒಂದು ಚಿಕ್ಕ ಗ್ರಾಮ, ಹಾವೇರಿಯ ಚಿಕ್ಕ ಒಂದು ಗ್ರಾಮಕ್ಕಷ್ಟೇ ಸೀಮಿತವಾದಂತ ಹನುಮಂತು ಅವರು ಇಡೀ ಇಂಡಿಯಾನೇ ಹೊಗಳ್ತಾ ಇದೆ, ಇಡೀ ಕರ್ನಾಟಕ ಇಂಡಿಯಾನೇ. ಇಷ್ಟು ಮುಗ್ಧತೆ ಏನ್ ಅನ್ನಿಸ್ತಾ ಇದೆ ತಮ್ಗೆ? ನಮಗೆಲ್ಲ ಚಲೋ ಅನ್ನಿಸ್ತಾ ಐತೆ. ಚಲೋ ಅನ್ನಿಸ್ತು ನಮ್ಗೂ. ಬಂದ್ ನೋಡಿ ಮಗನ್ನ ಖುಷಿ ಪಡಿದೆ. ಇವಂಟಿನ ಅಂತೀರಿ ಈಗ ಅವರ ಬುದ್ಧಿವಂತಿಕೆ ಆಗ್ಬಹುದು ಅಥವಾ ಅವರ ಒಂದು ಜಾಣ್ಮೆಯಿಂದ ಆಟ ಆಡುವಂತ ರೀತಿ ಆಗ್ಬಹುದು. ಮತ್ತೆ ಖುಷಿ ಅನಿಸ್ತದೆ. ದಾವಣಗೆರೆಗೆ ಅಥವಾ ಹಾವೇರಿಗೆ ಅಷ್ಟೇ ಸೀಮಿತವಾದಂತ, ಹಾವೇರಿಯ ಒಂದು ಚಿಕ್ಕ ಗ್ರಾಮಕ್ಕೆ ಅಷ್ಟೇ ಸೀಮಿತವಾದಂತ ಹನುಮಂತು ಅವರು ಇವತ್ತಿಗೆ ಇಡೀ ದೇಶಾದ್ಯಂತ ಹೊಗಳ್ತಾ ಇರ್ತಕ್ಕಂಥದ್ದು. ಸೊ ಏನ್ ಅನ್ನಿಸ್ತಾ ಇದೆ, ಒಂದು ಕುರಿಗಾಹಿ ಹನುಮಂತು ಅವರು ಇವತ್ತು ಇಷ್ಟು ಘಟಾನುಘಟಿಗಳನ್ನ ಎದುರಿಸಿ, ಇಷ್ಟು ಘಟಾನುಘಟಿಗಳಿಗೆ ಫೈಟ್ ಕೊಟ್ಟು ಬಿಗ್ ಬಾಸ್ ನಲ್ಲಿ ಟಾಪ್ 6 ಕಂಟೆಸ್ಟೆಂಟ್ ಗಳಲ್ಲಿ ಅವರು ಆಗಿದ್ದಾರೆ. ಇಡೀ ಕರ್ನಾಟಕ ಮಾತಾಡ್ಕೊಂತ ಇರ್ತಕ್ಕಂಥದ್ದು ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಹನುಮಂತು ಅನ್ನೋ ಒಂದು ಪದ ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ತಮ್ಗೆ? ಚಲೋ ಅನ್ಸುತ್ತೆ. ಚಲೋ ಗೆದ್ದು ಬಂದ್ರೆ ಚಲೋ ಅನ್ಸುತ್ತೆ. ಗೆದ್ದು ಬರ್ತಾರೆ ಅಂತ ಅನ್ಸುತ್ತಾ? ಗೆದ್ದು ಬರ್ತಾರೆ ಅನ್ಸುತ್ತಾ? ವಿಶ್ವಾಸ ಇದೆ ತಮ್ಗೆ? ವಿಶ್ವಾಸ ಇದೆ. ಈಗ ನೋಡಿ, ಎಲ್ಲೆಲ್ಲೂ ಹನುಮಂತುದೇ ಘಂಟಾಘೋಷ, ಧ್ವನಿ ಕೂಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಂದು ನಾವ್ ಅಂದ್ರೆ ಪಬ್ಲಿಕ್ ರಿವ್ಯೂ ಮಾಡ್ಬೇಕಾದ್ರೂ ಕೂಡ ಹನುಮಂತು ಗೆಲ್ಬೇಕು ಅನ್ನೋದು ಅಷ್ಟೇ ಜನರ ಮನಸ್ಥಿತಿ ಇರೋದು. ಅದಕ್ಕೆಲ್ಲ ನೀವು ಬೆಳೆಸಿ ಹುಟ್ಟದಾಗ್ಲಿಂದ ಸಾಕಿರ್ತಕ್ಕಂಥದ್ದು, ಆ ಒಂದು ಫೀಲ್ ಹೆಂಗ್ ಅನ್ಸುತ್ತೆ ನಿಮ್ಗೆ? ಚಲೋ ಅನಿಸ್ತೈತ್ರಿ. ಚಲೋ ಅನಿಸುತ್ತೆ. ಈಗ ಬಂದಿದ್ ಸೊಟ್ಟು ನಮ್ಗೆ ಚಲೋ ಅನಿಸ್ತೈತಿ.